ದರ್ಶನ್ ಅಣ್ಣ ಇದ್ದಾರಲ್ಲ, ಅವರು ಅಪ್ಪಟ ಅಭಿಮಾನಿ. ನಾನು ನಿಜವಾಗ್ಲೂ ಅಣ್ಣ ಅಂದರೆ ನನಗೆ ದರ್ಶನ್ ಅಣ್ಣನೇ. ಅಣ್ಣ ನಿಜವಾಗ್ಲೂ ನೀವು ಈ ವಿಡಿಯೋ ನೋಡಿದರೆ ಡಿ ಬಾಸ್ ಅಭಿಮಾನಿಗಳು ಶೇರ್ ಮಾಡಿದ್ದೆ ಆದರೆ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಕುಕ್ ಮಾಡ್ತೀವಣ್ಣ. ಒಳ್ಳೆ ಹೈಜಿನಿಕ್ಕಾಗಿ, ಕ್ವಾಲಿಟಿಯಾಗಿ, ಒಳ್ಳೆ ಕ್ವಾಂಟಿಟಿಯಾಗಿ, ಒಳ್ಳೆ ಫ್ರೆಶ್ ಆಗಿ ಅಣ್ಣ ನಾವು ಖುಷಿಯಿಂದ ನಾವು ಅದನ್ನು ಡೈಲಿ ಕುಕ್ ಮಾಡ್ತೀವಿ. ದರ್ಶನ್ ಅಣ್ಣಂಗೆ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ ಅಂತ ನಾನು ಕೇಳ್ಪಟ್ಟೆ. ಬಟ್ ಅದಕ್ಕೆ ನಾನು ನಿಮ್ಮನ್ನು ನೋಡಬೇಕಂತ ತುಂಬ ಆಸೆ ಇದೆ. ಬಟ್ ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ನಿಮ್ಗೆ ಯಾರು ಅಕ್ಕ ತಂಗಿ ಇಲ್ಲ, ಅವ್ರು ಇಲ್ಲಿ ಬನ್ನಿ ನನ್ನ ಜೊತೆ ಒಂದೆರಡು ಮಾತಾಡಿ, ನಾನು ನಿಮ್ಮ ಜೊತೆ ಒಂದೆರಡು ಮಾತಾಡ್ತೀನಿ. ಬಟ್ ಯಾರಿಗೆ ಅಕ್ಕ ತಂಗಿದಿರೋ ಪ್ರೀತಿ ಸಿಗ್ತಾಯಿಲ್ಲ, ಅದನ್ನು ನಾನು ಕೊಡೋಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದರ್ಶನ್ ಅಣ್ಣ ನೋಡಲೇಬೇಕು. ಬಟ್ ಅಲ್ಲಿ ಗಂಟ ಈ ವಿಡಿಯೋ ಶೇರ್ ಆಗಲೇಬೇಕು. ಯಾಕೆಂದರೆ ನಾನು 10 ಗಂಟೆಯಿಂದ ರಾತ್ರಿ 1 ಗಂಟೆ ಗಂಟ ಇಲ್ಲಿ ದುಡಿತಾ ಇದ್ದೀನಿ ಅಂದರೆ ಅದು ನಿಮ್ಮ ಗತ್ತು, ನಿಮ್ಮ ಸ್ಟ್ರೆಂತು. ಒಂದು ವಿಡಿಯೋದಲ್ಲಿ ಹೇಳಿದ್ದೀರಣ್ಣ, ದರ್ಶನ್ ಅಭಿಮಾನಿಗಳು ನನ್ನ ಅಭಿಮಾನಿಗಳು ನನ್ನ ಥರನೇ ಆ್ಯಟಿಟ್ಯೂಡ್ ಅಂತ. ಏನಿದ್ದಾರೆ ನಿಮ್ಮನ್ನ ಪೂಜಿಸೋರು, ಅವ್ರು ನಿಮ್ಮ ಆ್ಯಟಿಟ್ಯೂಡ್ ಇಲ್ದೇ ಬೇರೆ ಆ್ಯಟಿಟ್ಯೂಡಲ್ಲಿ ನಾವು ಇರೋಕ್ಕೂ ಸಾಧ್ಯ ಇಲ್ಲ. ನನಗೆ ಅಣ್ಣ ಇಲ್ಲ, ನೀವು ಒಂದು ಅಣ್ಣನ ಸ್ಥಾನದಲ್ಲಿ ಬಂದು ಒಂದಿನ ಟೇಸ್ಟ್ ಮಾಡಿ ನನಗೊಂದು ಆಶೀರ್ವಾದ ಮಾಡೋಗ್ಬೇಕಂತ ದಯವಿಟ್ಟು ಕೇಳ್ಕೊತೀನಿ. ಇದನ್ನು ರಿಕ್ವೆಸ್ಟ್ ಅನ್ಕೋತೀನಿ, ದಯವಿಟ್ಟು ಇದನ್ನು ನೆರೆಸ್ಕೊಡಿ ಅಣ್ಣ.